ಎಸ್ ವೀಕ್ಷಕರೇ, ರಾಜ್ಯದ ಪ್ರಮುಖ ಸುದ್ದಿ ಪತ್ರಿಕೆ ಕನ್ನಡಪ್ರಭದಲ್ಲಿ ಮೊದಲ ಸುದ್ದಿ ಯಾವುದಿದೆ, ಮೊದಲ ಹೆಡ್ಲೈನ್ಸ್ ಯಾವುದಿದೆ ಅಂತ ನೋಡ್ತಾ ಹೋಗೋದಾದ್ರೆ ಈಗ ಸದ್ಯ ರಾಜಕೀಯದಲ್ಲಿ ರಾಷ್ಟ್ರ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಸಿಕ್ಕಾಬಟ್ಟೆ ಚರ್ಚೆ ಕಾರಣವಾಗ್ತಾ ಇದೆ. ಹಾಗಾಗಿದ್ದೇ ಆದಲ್ಲಿ ಹೋರಾಟದ ಹಾದಿಯನ್ನು ಹಿಡಿಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗಿದೆ. ಅದು ತೆರಿಗೆ ಕಡಿತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸೊ ಏನ್ ಇದಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆಗಳಾಗ್ತಾ ಇದೆ ಅಂತ ಗಮನಿಸೋದಾದ್ರೆ, ತೆರಿಗೆ ಪಾಲು ಕಡಿತ ಆದ್ರೆ ಹೋರಾಟ ಮಾಡಬೇಕಾಗತ್ತೆ ಅಂತ ಕೇಂದ್ರಕ್ಕೆ ಸಿದ್ದರಾಮಯ್ಯನವರು ಗುದ್ದು ಕೊಟ್ಟಿದ್ದಾರೆ. ರಾಜ್ಯದ ಖಜಾನೆಯನ್ನ ಬರಿದು ಮಾಡುವ ಯತ್ನ, ಗ್ಯಾರಂಟಿಗಳಿಗೆ ಅಪಖ್ಯಾತಿ ತರುವ ಸಂಚು, ಇಂಥ ದಮನಕಾರಿ ನೀತಿಯನ್ನ ಎದುರಿಸ್ತೇವೆ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ರಾಜ್ಯಗಳಿಗೆ ನೀಡುವ ತೆರಿಗೆ ಪಾಲನ್ನ 41% 40% ಇಳಿಸಬೇಕು ಅನ್ನುವಂಥ ಶಿಫಾರಸು ಮಾಡುವಂತೆ ಹಣಕಾಸು ಆಯೋಗಕ್ಕೆ ಸರ್ಕಾರ ಎನ್ಡಿಎ ಸರ್ಕಾರ ಸಿದ್ಧತೆ ನಡೆಸಿರುವುದು ಒಕ್ಕೂಟ ವ್ಯವಸ್ಥೆಯ ವಿರೋಧಿ ನಡೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಟೀಕಿಸಿದ್ದಾರೆ. ತೆರಿಗೆ ಪಾಲು ಇಳಿಸುವ ಬದಲು ರಾಜ್ಯದಲ್ಲಿ ಸಂಗ್ರಹವಾಗುವ ತೆರಿಗೆಯಲ್ಲಿ ಕನಿಷ್ಠ ಅರ್ಧದಷ್ಟಾದ್ರೂ ರಾಜ್ಯಕ್ಕೆ ನೀಡಬೇಕು. ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ತೆರಿಗೆಗೇತರ ಆದಾಯವನ್ನ ಕೂಡ ತೆರಿಗೆ ನಿಧಿಗೆ ಸೇರಿಸಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ರಾಜ್ಯಗಳಿಗೆ ಪ್ರತಿ ವರ್ಷ ನೀಡುವ ತೆರಿಗೆ ಪಾಲನ್ನ ಬರುವ ಹಣಕಾಸು ವರ್ಷದಿಂದ 1% ಇಳಿಸೋಕೆ ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ ಎಂಬ ಅಂಶ ಮಾಧ್ಯಮಗಳಲ್ಲಿ ವರದಿಯಾದಂತ ಬಳಿಕ ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರವು ರಾಜ್ಯಗಳನ್ನ ತಮ್ಮ ಅಧೀನದ ಮಂಡಲೀಕರ ರೀತಿಯಲ್ಲಿ ನಡೆಸಿಕೊಳ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಗ್ಯಾರಂಟಿ ಯೋಜನೆಗಳು ಸಾಕಷ್ಟು ಜನಪ್ರಿಯತೆಯನ್ನ ಪಡ್ಕೊಳ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಜನಪ್ರಿಯತೆಯನ್ನ ನೋಡಿ ಅದನ್ನ ದಮನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿಯೇ ಈ ತರದೊಂದು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಈ ತರದೊಂದು ನಿರ್ಧಾರವನ್ನ ಕೈಗೊಳ್ಳಬೇಕು ಅಂತ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಸಿದ್ದರಾಮಯ್ಯನವರ ವಾದ ಏನು ಅನ್ನೋದನ್ನ ನಾವು ಕಂಪ್ಲೀಟ್ ಆಗಿ ನೋಡ್ಬೇಕಾಗತ್ತೆ. ನೋಡಿ, ಈಗ 41% ಅಷ್ಟು ತೆರಿಗೆ ಪಾಲಲ್ಲಿ 1% ಕಟ್ ಮಾಡಬೇಕು ಅಂತ 40% ಆಗಬೇಕು ಅನ್ನುವಂಥ ವಿಚಾರ. ಈ 1% ಕಡಿತಾ ಇದೆಯಲ್ಲ, ಇದು ಯಾಕೆ ಮಾಡಬೇಕು? ಇದರಿಂದ ಅನ್ಯಾಯ ಅಲ್ವಾ? ಅತಿ ಹೆಚ್ಚು ತೆರಿಗೆ ಕಟ್ಟುವಂಥದ್ದು ಅಥವಾ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಈ ತರ 1% ಕಟ್ ಮಾಡೋದ್ರಿಂದ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗತ್ತೆ? ಸೊ ಸಿದ್ದರಾಮಯ್ಯನವರು ಅದಕ್ಕೊಂದಷ್ಟು ಪಾಯಿಂಟ್ಸ್ಗಳನ್ನು ಹೇಳಿದ್ದಾರೆ. ರಾಜ್ಯಗಳಿಗೆ ನೀಡುವ ತೆರಿಗೆ ಪಾಲನ್ನ 41% 40% ಇಳಿಸುವ ಶಿಫಾರಸು ಒಕ್ಕೂಟ ವ್ಯವಸ್ಥೆ ವಿರೋಧಿ ಆಗಿದೆ. ಒಂದು ಒಕ್ಕೂಟ ವ್ಯವಸ್ಥೆ ಅಂತ ನಡೀತಾ ಇದೆ ಅಂತ ಅಂದಮೇಲೆ ಅದಕ್ಕೆ ಗೌರವ ಕೊಟ್ಕೊಂಡು ಎಲ್ಲ ಸಹಭಾಗಿತ್ವ ಇಟ್ಕೊಂಡು ಸಹಬಾಳ್ವೆಯಿಂದ ಹೋಗ್ಬೇಕಾಗತ್ತೆ. ಬಟ್ ಇದು ಒಕ್ಕೂಟ ವ್ಯವಸ್ಥೆಯ ವಿರೋಧಿ ನಡೆ ಆಗಿದೆ, ನಿಲುವಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕನ್ನಡಿಗರ ಮನಸ್ಸು ಗೆದ್ದಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅಪಖ್ಯಾತಿಯನ್ನು ತರೋದಕ್ಕೆ ಕೇಂದ್ರ ಸರ್ಕಾರ ಈ ತರದೊಂದು ನಿರ್ಧಾರವನ್ನ ಮಾಡಿದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಪ್ರತಿ ವರ್ಷ ಕನ್ನಡಿಗರಿಂದ ಸಂಗ್ರಹವಾಗುವ 4 ಲಕ್ಷ ಕೋಟಿ ರೂಪಾಯಿ ತೆರಿಗೆಯನ್ನು ಪಡೆದು ಕೇಂದ್ರ ಸರ್ಕಾರ ₹1ಗೆ 15 ಪೈಸೆ ಮಾತ್ರ ಕೊಡ್ತಾ ಇದೆ. ತೆರಿಗೆ ಪಾಲು ಇಳಿಸುವ ಬದಲು ರಾಜ್ಯದಲ್ಲಿ ಸಂಗ್ರಹವಾಗುವ ತೆರಿಗೆಯಲ್ಲಿ ಕನಿಷ್ಠ ಅರ್ಧದಷ್ಟನ್ನಾದ್ರೂ ರಾಜ್ಯಕ್ಕೆ ನೀಡಲಿ ಅಂತ ಹೇಳ್ತಾ ಇದ್ದಾರೆ. ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ತೆರಿಗೆಯೇತರ ಆದಾಯವನ್ನು ತೆರಿಗೆ ನಿಧಿಗೆ ಸೇರಿಸಿ ಹಂಚಬೇಕು ಅಂತ ಹೇಳ್ತಾ ಇದ್ದಾರೆ. ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯವನ್ನ ಪರಿಹರಿಸುವ ಪ್ರಯತ್ನ ವಿಫಲವಾದಲ್ಲಿ ಬೀದಿಗಿಳಿದು ಹೋರಾಟ ಮಾಡಬೇಕಾದಂತ ಅನಿವಾರ್ಯತೆ ಬರುತ್ತೆ ಮತ್ತು ಆ ಹೋರಾಟವನ್ನು ನಾವು ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ನೋಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವಾಗಲೂ ಕೂಡ ಒಂದು ಹೊಂದಾಣಿಕೆಯಲ್ಲಿ ಕೆಲಸ ಮಾಡಿಬಿಟ್ವು ಅಂತ ಹೇಳಿದ್ರೆ ಅದರ ಅಭಿವೃದ್ಧಿ ಅನ್ನೋದಾಗೋದು ಅದು ದೇಶದ ಅಭಿವೃದ್ಧಿ ಆಗತ್ತೆ. ಅಲ್ಲಿ ಬಿಜೆಪಿ ಸರ್ಕಾರ ಇದೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅಥವಾ ಕೇಂದ್ರ ಮತ್ತು ರಾಜ್ಯದ ನಡುವಿನ ಗುದ್ದಾಟ ಇದೆಯಲ್ಲ, ಇದರಿಂದ ಕುಂಠಿತ ಆಗುವಂಥದ್ದು ಅಭಿವೃದ್ಧಿ ಅನ್ನುವ ವಿಚಾರ. ಈ ಹಿಂದೆಯಿಂದಲೂ ಕೂಡ ಕರ್ನಾಟಕ ಹೇಳ್ಕೊಂಡು ಬರ್ತಾ ಇರೋದು ಒಂದೇ, ಅನುದಾನ ಬಿಡುಗಡೆಯ ವಿಚಾರದಲ್ಲಾಗಿರಬಹುದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಬಜೆಟ್ನಲ್ಲಿ ಏನಾದರೂ ಕರ್ನಾಟಕಕ್ಕೆ ಅಂತ ಅತಿ ಹೆಚ್ಚು ಮೀಸಲು ಅಂತ ಬರುತ್ತಾ? ಖಂಡಿತವಾಗಿಯೂ ಇಲ್ಲ. ಈ ಬಾರಿಯ ಬಜೆಟ್ ಅನ್ನ ಕೂಡ ನೀವು ಗಮನಿಸಿದ್ರಿ, ಮೈತ್ರಿಕೂಟದಲ್ಲಿ ಯಾರ್ಯಾರಿದ್ದಾರೋ ಬಿಹಾರ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೆ ಬಂಪರ್ ಕೊಡುಗೆ ಬಂತು. ಕರ್ನಾಟಕಕ್ಕೆ ಏನು ಬಂತು? ಏನೆಲ್ಲ ನಿರೀಕ್ಷೆಗಳು ಇಟ್ಕೊಳ್ಳಾಗಿತ್ತು? ಯಾಕೆ ಪದೇ ಪದೇ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ? ಯಾಕೆ ಪದೇ ಪದೇ ರಾಜ್ಯವನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ? ಇದನ್ನ ಏನಂತ ಕರಿಬೇಕು ನಾವು? ಒಕ್ಕೂಟ ವಿರೋಧಿ ಅಂತ ಕರಿಬೇಕು ಅಲ್ವಾ ನಾವು? ಸೊ ಈಗ ತೆರಿಗೆ ವಿಚಾರದಲ್ಲೂ ಕೂಡ ಕಟ್ ಮಾಡೋದು ಅಂತಂದ್ರೆ ಹೆಂಗೆ? ಅತಿ ಹೆಚ್ಚು ತೆರಿಗೆಯನ್ನ ಕಟ್ಟೋರು ನಾವಾದ್ರೂ ಕೂಡ ಅದರ ಉಪಯೋಗ ನಮಗಿಲ್ಲ ಅಂತ ಹೇಳಿದ್ರೆ, ಅಥವಾ ಪದೇ ಪದೇ ನಮಗೆ ಅನ್ಯಾಯ ಆಗತ್ತೆ ಅಂತಂದ್ರೆ ಹೆಂಗ್ ಸಾಧ್ಯ ಅದು? ಸೊ ಈ ತರದೊಂದು ನಿರ್ಧಾರ ಅಧಿಕೃತವಾಗಿ ಆಗಿದ್ದೇ ಆದಲ್ಲಿ ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ನೀಡಲಾಗಿದೆ. ಇದು ರಾಜಕೀಯವಾಗಿ ಸಾಕಷ್ಟು ತಿರುವು ಪಡ್ಕೊಳ್ಳುವಂತ ಸಾಧ್ಯತೆ ಕೂಡ ಆಗಿದೆ. ಇದು
ದೊಡ್ಡ ಮಟ್ಟಿಗೆ ಹೋರಾಟ ಆಗುವಂತ ಸಾಧ್ಯತೆಗಳು ಕೂಡ ಖಂಡಿತವಾಗಿಯೂ ಕೂಡ ಇದೆ. ಸೊ ಇದು ತೆರಿಗೆ ಪಾಲು ಕಡಿತ ಹೋರಾಟದ ಬಗ್ಗೆ ಸಿದ್ದರಾಮಯ್ಯನವರು ಮಾತನಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನನ್ಸುತ್ತೆ ಜೀವನ, ಅಂದ್ರೆ ಈ ಹೋರಾಟದ ಅನಿವಾರ್ಯತೆ ಎದುರಾಗುವ ಸಾಧ್ಯತೆಗಳಿದೆ ಅನ್ಸುತ್ತೆ? ಅಫ್ಕೋರ್ಸ್ ಏನಂತಂದ್ರೆ ಹೋರಾಟದ ಅನಿವಾರ್ಯತೆ ಇದೆ ಮತ್ತು ಅದು ನಮ್ಮ ಹಕ್ಕು. ಹೌದು. ಏನಂತಂದ್ರೆ ಒಂದ್ ಕಡೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತಾರಲ್ಲ, ಸಿದ್ದರಾಮಯ್ಯನವರು ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನುವಂತಹ ಒಂದು ಅಭಿಯಾನವನ್ನ ಶುರು ಮಾಡ್ತಾರೆ. ಜೊತೆಗೆ ಈ ದಕ್ಷಿಣದ ರಾಜ್ಯಗಳಿಗೆ ಮಲತಾಯಿ ಧೋರಣೆ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡುತ್ತೆ. ಈಗಾಗಲೇ ಹಿಮಾಚಲ ಪ್ರದೇಶದಲ್ಲಿ ಯಾವಾಗ ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿ ಕೈಯಿಂದ ಕಾಂಗ್ರೆಸ್ಗೆ ಬಂತು ನೋಡಿ ಅಧಿಕಾರ, ಆಗ ಅಲ್ಲಿ ಟಾರ್ಗೆಟ್ ಮಾಡ್ತಾರೆ ಏನಂತಂದ್ರೆ ಯಾವ್ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಹಣವನ್ನು ಕಡಿತ ಮಾಡಬೇಕು. ಅದರಲ್ಲಿ ಈಗ ಹಿಮಾಚಲ ಪ್ರದೇಶವೂ ಕೂಡ ಒಂದಾಗಿದೆ. ಬರೀ ದಕ್ಷಿಣದ ರಾಜ್ಯಗಳಿಗೆ ಮಾತ್ರ ಮಲತಾಯಿ ಧೋರಣೆ ಆಗ್ತಾ ಇಲ್ಲ, ಅನ್ಯಾಯ ಆಗ್ತಾ ಇಲ್ಲ. ಯಾವ್ಯಾವ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ಮಾಡ್ತಾ ಇದೆಯೋ ಅದನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪ ಕಾಂಗ್ರೆಸ್ ಮಾಡ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಮಲತಾಯಿ ಧೋರಣೆ ಅನ್ಯಾಯ ಆಗ್ತಾ ಇದೆ ದಕ್ಷಿಣದ ರಾಜ್ಯಗಳಿಗೆ. ಅದೇನಂತಂದರೆ ಡಿಲಿಮಿಟೇಷನ್ ಅಂತ. ಅಂದರೆ ಲೋಕಸಭೆ ಕ್ಷೇತ್ರಗಳನ್ನು ಈಗ ಮರು ವಿಂಗಡಣೆ ಮಾಡ್ತಾರಂತೆ. ಅದು ಕೂಡ ಜನಸಂಖ್ಯೆಯ ಆಧಾರದ ಮೇಲೆ ಮರು ವಿಂಗಡಣೆಯನ್ನು ಮಾಡ್ತಾರಂತೆ. ಅದು ಹೇಗೆ ಸಾಧ್ಯ ಅಂತ. ಈಗಾಗಲೇ 176 ಕ್ಷೇತ್ರಗಳನ್ನು ಹೊಂದಿರುವಂತಹ ದಕ್ಷಿಣದ ರಾಜ್ಯಗಳು, ಅದರಲ್ಲಿ ಏನಂತಂದರೆ ಕರ್ನಾಟಕ, ಮಹಾರಾಷ್ಟ್ರ, ಕೇರಳ ಮತ್ತು ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ, ಇವೆಲ್ಲ ಸೇರಿಕೊಂಡು 176 ಸಂಸದರು ಹೋಗಿ ಸಂಸದಲ್ಲಿ ಕೂತ್ಕೊಳ್ತಾರೆ. ಆದರೆ ಉತ್ತರ ಭಾರತದಲ್ಲಿ ಸಂಸದರ ಸಂಖ್ಯೆ ಕಮ್ಮಿ ಇದೆ. ಯಾವ್ಯಾವ ರಾಜ್ಯಗಳಲ್ಲಿ ಅಂದರೆ ಜನಗಣತಿಯ ಆಧಾರದ ಮೇಲೆ ದಕ್ಷಿಣದ ರಾಜ್ಯಗಳಲ್ಲಿ ಏನಂತಂದರೆ ಲೋಕಸಭಾ ಕ್ಷೇತ್ರಗಳನ್ನು ಕಡಿಮೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಉತ್ತರಕ್ಕೆ ಇದು ಪ್ಲಸ್ ಆಗುತ್ತೆ. ಯಾವಾಗ ಈ ಒಂದು ಈ ಸ್ಕೀಮನ್ನು ಏನಕ್ಕೆ ತರ್ತಿದ್ದಾರೆ ಅನ್ನುವಂತಹದ್ದು ಸಿದ್ದರಾಮಯ್ಯನವರು ಹೇಳ್ತಾರೆ. ಇದು BJPಯ ದೊಡ್ಡ ಅಜೆಂಡಾ ಆಗಿದೆ. ದಕ್ಷಿಣದ ರಾಜ್ಯಗಳ ಶಕ್ತಿಯನ್ನು ಕಮ್ಮಿ ಮಾಡಿಸೋದಕ್ಕೆ ಇದು ಉತ್ತರ ರಾಜ್ಯಗಳಿಗೆ ಪ್ಲಸ್ ಆಗುತ್ತೆ. ಆಮೇಲೆ ಸಂಸತ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಕ್ಷಿಣದ ರಾಜ್ಯದ ಸಂಸದರೇ ಇದ್ದಾರೆ. ಆದ್ದರಿಂದಾಗಿ ಅವರ ಸಂಖ್ಯೆಗಳನ್ನು ಕಡಿಮೆ ಮಾಡೋದಕ್ಕೆ ಈ ಒಂದು ಡಿಲಿಮಿಟೇಷನ್ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಬಟ್ ಇವೆಲ್ಲವೂ ಕೂಡ ಏನಂತಂದರೆ ಕೇಂದ್ರ ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ಕರ್ನಾಟಕದ ನಾಯಕತ್ವ ಏನಂತಂದರೆ ಬರೀ 2 ಕ್ಷೇತ್ರಗಳನ್ನು ನಾವು ಕಳ್ಕೊಳ್ತೀವಿ, ಆದರೆ ಪಕ್ಕದ ತಮಿಳುನಾಡು 8 ಕ್ಷೇತ್ರಗಳನ್ನು ಕಳೆದುಕೊಳ್ಳುವಂತಹ ಭೀತಿಯಲ್ಲಿ